ವೃದ್ಧನ ಜೊತೆಗೆ ಇದೀಗ ಮಾರ್ಷಲ್ಗಳು ಅಮಾನವೀಯವಾಗಿ ವರ್ತಿಸಿದಂತಹ ಘಟನೆ ನಡೆದಿತ್ತು. ಅದಾದ್ಮೇಲೆ ಅವ್ರನ್ನ ಕೆಲಸದಿಂದ ತೆಗೆದು ಹಾಕಿದ್ರು. ಈಗ ಮಾರ್ಷಲ್ಗಳನ್ನ ರದ್ದು ಮಾಡುತ್ತಾ ಹಾಗಾದ್ರೆ ಇಂಥದ್ದೇ ಪ್ರಕರಣಗಳು ಮತ್ತೆ ಮರುಕಳಿಸಿದ್ರೆ ಅನ್ನೋ ಪ್ರಶ್ನೆ ಎದ್ದಿದೆ. ಇಂದಿರಾ ಕ್ಯಾಂಟೀನಲ್ಲಿ ಹೊಸ ಸಿಸ್ಟಮ್ ಜಾರಿಗೆ ತಂದು ಮಾರ್ಷಲ್ಗಳ ಸಂಖ್ಯೆ ಕಡಿಮೆ ಮಾಡುವಂತಹ ಚಿಂತನೆ ಕೂಡ ಸದ್ಯ ಬಿಬಿಎಂಪಿ ವಲಯದಲ್ಲಿ ಇದೆಯಂತೆ. ವೃದ್ಧನ ಜೊತೆ ಮಾರ್ಷಲ್ಗಳ ಅಮಾನವೀಯ ವರ್ತನೆ. ಮಾರ್ಷಲ್ಗಳನ್ನ ರದ್ದು ಮಾಡುತ್ತಾ ಬಿಬಿಎಂಪಿ. ಇಂದಿರಾ ಕ್ಯಾಂಟೀನ್ಗಳಲ್ಲಿ ಮಾರ್ಷಲ್ ಹುದ್ದೆ ರದ್ದಿಗೆ ಚಿಂತನೆ. ಜಯನಗರ ವಾಣಿಜ್ಯ ಸಂಕೀರ್ಣದ ಬಳಿ ವೃದ್ಧನ ಜೊತೆ ಮಾರ್ಷಲ್ ಅಮಾನವೀಯವಾಗಿ ನಡೆಕೊಂಡಂತಹ ಘಟನೆಗೆ ತೀವ್ರ ಖಂಡನೆ ವ್ಯಕ್ತವಾಗ್ತಾ ಇದೆ. ಮಾರ್ಷಲ್ ಹುದ್ದೆ ರದ್ದು ಮಾಡೋದಿಕ್ಕೆ ಒತ್ತಡ ಕೂಡ ಬಂದಿತ್ತು. ಆದ್ರೆ ಮಾರ್ಷಲ್ ಹುದ್ದೆ ರದ್ದು ಮಾಡಿದ ಬಿಬಿಎಂಪಿ ಬರೀ ವಜಾ ಮಾಡಿತ್ತು. ಈಗ ಬಿಬಿಎಂಪಿ ಆರೋಗ್ಯ ವಿಭಾಗದಲ್ಲಿ ಇಂದಿರಾ ಕ್ಯಾಂಟೀನ್ಗಳಲ್ಲಿ ಮಾರ್ಷಲ್ಗಳನ್ನ ತೆರವು ಮಾಡುವ ಬಗ್ಗೆ ಚಿಂತನೆಯನ್ನ ನಡೆಸಲಾಗ್ತಾ ಇದೆ ಅನ್ನೋ ಮಾಹಿತಿ ಇದೆ. ಇನ್ನು ಬಿಬಿಎಂಪಿಯ ಮಾರ್ಷಲ್ಗಳನ್ನ ಸಂಪೂರ್ಣವಾಗಿ ರದ್ದು ಮಾಡುವ ಅಧಿಕಾರ ಆರೋಗ್ಯ ವಿಭಾಗದ ವಿಶೇಷ ಆಯುಕ್ತರಿಗೆ ಇಲ್ಲ. ಆದ್ರೆ ಇವರ ವ್ಯಾಪ್ತಿಗೆ ಬರುವ ಇಂದಿರಾ ಕ್ಯಾಂಟೀನ್ಗಳಲ್ಲಿ ಮಾರ್ಷಲ್ಗಳು ಕಾರ್ಯನಿರ್ವಹಿಸ್ತಾ ಇದ್ದು, ಇಂದಿರಾ ಕ್ಯಾಂಟೀನ್ಗೆ ಹೈಟೆಕ್ ಸ್ಪರ್ಶ ನೀಡಿ ಬಿಲ್ಡಿಂಗ್ ಮಾಡೋದಿಕ್ಕೆ ಸ್ಕ್ರೀನ್ ಟಚ್ ಮಾದರಿ ಸಿಸ್ಟಮ್ ಅನ್ನ ಜಾರಿ ಮಾಡಿ ಕ್ಯಾಂಟೀನ್ಗಳಲ್ಲಿ 2 ಜನ ಇರೋ ಮಾರ್ಷಲ್ಗಳನ್ನ ತೆರವು ಮಾಡಿ ಒಬ್ಬರನ್ನ ಅಲ್ಲಿಯೇ ಉಳಿಸ್ಕೊಳ್ಳೋ ಚಿಂತನೆ ಇದೆ ಅಂದ್ರು ಆಯುಕ್ತರು. ಒಟ್ಟಾರೆ ಮಾರ್ಷಲ್ಗಳ ರದ್ದಿಗೆ ಹಲವಾರು ವಿಭಾಗದಿಂದ ಒತ್ತಡ ಬರ್ತಾ ಇದೆ. ಆದ್ರೆ ರದ್ದು ಮಾಡ್ತಾ ಇಲ್ಲ. ಮಾರ್ಷಲ್ಗಳ ಸಂಖ್ಯೆಯನ್ನ ಕಡಿಮೆ ಮಾಡ್ತೀವಿ ಅಂತ ಆರೋಗ್ಯ ವಿಭಾಗದ ವಿಶೇಷ ಆಯುಕ್ತರು ಹೇಳ್ತಿದ್ದಾರೆ. ಮುಂದಿನ ದಿನಗಳಲ್ಲಿ ಏನಾಗುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಲೋಕೇಶ್ ಕೊಡಗಾದಾಲ, ಪಬ್ಲಿಕ್ ಟಿವಿ, ಬೆಂಗಳೂರು.